ಇನ್ನು ಲಾಲ್ಬಾಗ್ ಮುಖ್ಯ ರಸ್ತೆಯಲ್ಲಿ ಕಸದ ರಾಶಿ ಕಂಡು ಬರ್ತಾ ಇದೆ. ರಾತ್ರಿ ವೇಳೆ ಗಾಡಿಯಲ್ಲಿ ಬಂದು ಕಸ ಎಸೆತಾ ಇದ್ದಾರೆ ಜನ. ಈಗಾಗಲೇ ಜಿಬಿಎ ಕಸ ಎಸೆಯುವಂತವರಿಗೆ ಬುದ್ಧಿ ಕಲಿಸೋದಕ್ಕೆ ಮುಂದಾಗಿದೆ. ಆದ್ರೆ ಇನ್ನಾದ್ರೂ ಜನ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ. ಲಾಲ್ಬಾಗ್ ಮುಖ್ಯ ರಸ್ತೆಯಲ್ಲೇ ಕಸದ ರಾಶಿ ಕಂಡು ಬರ್ತಾ ಇದೆ. ಫುಟ್ಪಾತ್ ಬಳಿಯೇ ರಾಶಿ ರಾಶಿ ಕಸದ ಮಧ್ಯೆಯೇ ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡ್ತಾ ಇರ್ತಾರೆ. ಕಸದ ಆಟೋ ಬರೋದು ಗೊತ್ತಾಗಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವೆಡೆ ಸರಿಯಾಗಿ ಕಸದ ಗಾಡಿ ಬರ್ತಾ ಇಲ್ಲ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಕಸ ಸಂಗ್ರಹ ಮಾಡಿದ್ರೆ ಸಮಸ್ಯೆ ಬರಲ್ಲ ಅಂತ ಜನ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಸಮಸ್ಯೆ ಎಲ್ಲಿಂದ ಆಗ್ತಾ ಇದೆ ಅಂದ್ರೆ, ಒಂದ್ ಕಡೆ ಕಸದ ಲಾರಿಗಳು ಮನೆ ಮನೆ ಅಂದ್ರೆ ಕೆಲ ಕಡೆಗಳಲ್ಲಿ ತಲುಪ್ತಾ ಇಲ್ಲ. ಇನ್ನು ಕೆಲ ಕಡೆಗಳಲ್ಲಿ ಜನ ಆ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಜನರು ಏನಂದ್ರೆ ಸರ್, ಆಫೀಸ್ಗೆ ಹೋಗ್ತಾ ಇರ್ತಾರೆ, ಅವ್ರ ಪಡೆಗೆ ಅವ್ರು ಬಿಸಾಕ್ ಹೋಗ್ತಾ ಇರ್ತಾರೆ. ಕಸದ ಗಾಡಿಗೆ ಯಾರು ಬರುತ್ತೆ, ಅದಕ್ಕೆ ವೇಟ್ ಮಾಡೋಣ, ಸಪ್ರೇಟಾಗಿ ಹಾಕೋಣ, ಅವ್ರು ಬಂದು ತೊಗೊಂಡೋಗೋಣ ಅಂತ ಏನಿಲ್ಲ. ಯಾರ ಮನೆಯವ್ರಾಗ್ಲಿ ಬಿಸಾಕ್ಬಿಟ್ಟು ಹೋಯ್ತಾ ಇರೋದು. ಒಟ್ಟು ಅವ್ರ ಮನೆ ಕಸ ತಂದು ಇನ್ನೊಬ್ಬರ ಮನೆ ಬಂದು ಹಾಕ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ. ಈ ಕಾಯಿಲೆಗಳು ಬರೋದು ಯಾರು? ಇಲ್ಲಿ ಅಮ್ಮನೆ ಹತ್ರ ನಾವು ಇರೋರಿಗೆ. ಇಲ್ಲಿ ಸೊಳ್ಳೆಗಳು ಬರ್ತವೆ, ಸಣ್ಣ ಸಣ್ಣ ಮಕ್ಳು ಇರ್ತವೆ, ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ಯಾರು ಇದು ಮಾಡೋದು? ಅದನ್ನ ಯಾರು ಕಾಯ್ತಾರೆ ಹೇಳಿ? ಪಾಪ ಅವ್ರು ಬರ್ತಾರೆ, BBMP ಎತ್ಕೊಂಡು ಹೋಗ್ತಾರೆ. ಅವ್ರು ಯಾರು ಇಲ್ಲ ಅಂದ್ರೆ 2 ದಿವಸ ಹಂಗೆ ಬಿದ್ದಿರುತ್ತೆ ಇಲ್ಲಿ. ಆ ಥರ ಆಗಿ ಇಲ್ಲಿರೋರಿಗೆ ನಮಗೆ ತೊಂದರೆ ಆಗುತ್ತೆ. ಅವ್ರಿಗೇನು ಅವ್ರು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ, ಕಸದ ಗಾಡಿ ಬಂದಾಗ ಕಸಕ್ಕೆ ಹಾಕಿ ಅಂತ ಹೇಳ್ತಾ ಇದ್ವಿ ಅಷ್ಟೇ. ಅಂದರೆ BBMP ಕಂಪ್ಲೇಂಟ್ ಮಾಡಬೇಕು, ಇಲ್ಲಿ ಬರೋರಿಗೆ ಕಸದ ಗಾಡಿ ನಾವು ಇಟ್ಟಿರ್ತೀವಿ ಡಬ್ಬನ ಹಾಕೊಂಡು ಹೋಗಿ ಅಂತ ಹೇಳ್ಬೇಕು ಅಷ್ಟೇ. ಅದನ್ನ ಅಷ್ಟಕ್ಕೆ ಮಾತ್ರ ಹೇಳ್ಬೋದು. ಕಸ ಅವ್ರು ಸರಿಯಾಗಿ ಬರೋದಿಲ್ಲ ಅಂತ ಅವ್ರು ತಗೊಂಡು ಬಂದು ಇಲ್ಲಿ ಹಾಕ್ತಾರೆ ಸರ್. ಅದಕ್ಕೋಸ್ಕರನೇ ಅವರು ಎಲ್ಲ ಇದು ಬಂದು ಹಾಕೋದತ್ತು. ಎಲ್ಲ ಮನೆಯಲ್ಲಿ ಕ್ಲೀನಾಗಿರಬೇಕು, ಆಚೆ ಹೆಂಗೋ ಇರಲಿ ಅಂತ ಜನಗಳು ನೆನೆಸ್ಕೊಳ್ತಾರೆ. ನಾವೇನು ನೆನೆಸ್ಕೊಳ್ತೀವಿ, ಮನೆಯೂ ಕ್ಲೀನ್ ಇರಬೇಕು, ಆಚೆನೂ ಕ್ಲೀನ್ ಇರಬೇಕು, ಬೇರೆ ಏನೂ ಇಲ್ಲ. ಬೆಳಗ್ಗೆ ಟೈಮಲ್ಲಿ ಕಸ ಹಾಕೋಕ್ಕೆ ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ಬೇಕು. ಅದಕ್ಕೋಸ್ಕರ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಕುರಿತಂತೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆಯಿಂದ ಜಿಬಿ ಅಧಿಕಾರಿಗಳು ಒಂದು ಹೊಸ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅಂದರೆ ರಾಜಧಾನಿಯಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯವರ ಮನೆ ಮುಂದೆ ಕಸವನ್ನು ಹಾಕಿ ಅವರಿಂದ ದಂಡವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ರಾಜಧಾನಿಯ ರಸ್ತೆಗಳಲ್ಲಿ ಕಸ ಎಸೆಯುವಂಥ ಕೆಲಸ ಮಾತ್ರ ನಿಂತಿಲ್ಲ. ಸದ್ಯ ಗಮನಿಸ್ತಾ ಇದ್ದಾರೆ, ಇದು ಲಾಲ್ಬಾಗ್ನ ಮುಖ್ಯ ರಸ್ತೆ. ಇಲ್ಲಿ ಗಮನಿಸ್ತಾ ಇದ್ರೆ ಬಸ್ ನಿಲ್ದಾಣ ಕೂಡ ಇದೆ. ಇಲ್ಲಿ ನಿತ್ಯ ನೂರಾರು ಜನರು ಬಸ್ಗಾಗಿ ಕಾದು ಕುಳಿತುಕೊಳ್ತಾರೆ. ಜೊತೆಗೆ ಇದೇ ಮಾರ್ಗವಾಗಿ ಸಾಕಷ್ಟು ವಾಹನಗಳು, ಪಾದಚಾರಿಗಳು ಕೂಡ ಓಡಾಡ್ತಾರೆ. ಇದರ ಪಕ್ಕದಲ್ಲೇ ಆ ರಸ್ತೆ ಬದಿಯಲ್ಲೇ ಒಂದು ಬ್ಲಾಕ್ ಸ್ಪಾಟ್ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ವಾಹನಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆ ಕಸವನ್ನು ಚೀಲಗಳಲ್ಲಿ ಕಟ್ಕೊಬಂದು ಎಸೆಯುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಅಕ್ಕಪಕ್ಕ ಏರಿಯಾದ ಜನರು ಕೂಡ ಕಸವನ್ನು ಇಲ್ಲೇ ತಂದು ಹಾಕ್ತಾ ಇದ್ದಾರೆ. ಇದರಿಂದ ಇಲ್ಲಿ ವಾಸನೆ ಬರ್ತಾ ಇರುವಂಥದ್ದು. ಜೊತೆಗೆ ಓಡಾಡುವಂಥ ಜನರು ಕೂಡ ಮೂಗು ಮುಚ್ಕೊಂಡು ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಕಸವನ್ನು ತೆರವು ಮಾಡುವಂಥ ಕೆಲಸಕ್ಕೆ GBA ಆಗಲಿ ಯಾರೊಬ್ಬರಾಗಲಿ ಮುಂದಾಗ್ತಾ ಇಲ್ಲ. ಜೊತೆಗೆ ಗಮನಿಸ್ತಾ ಇದ್ದೀರಾ, ರಸ್ತೆಯ ಫುಟ್ಪಾತ್ ಏನಿದೆ, ಕಂಪ್ಲೀಟ್ ಫುಟ್ಪಾತ್ನ ಮೇಲ್ಭಾಗದಲ್ಲಿ ಆ ಕಸವನ್ನು ತಂದು ಹಾಕಿರುವಂಥದ್ದು. ಇಲ್ಲಿ ರಾಶಿ ರಾಶಿ ಕಸದ ಜೊತೆಗೆ ನಿರುಪಯುಕ್ತ ವಸ್ತುಗಳನ್ನ ಕೂಡ ರಸ್ತೆಯಲ್ಲೇ ಬಿಸಾಡಿದ್ದಾರೆ. ಈ ಮಾರ್ಗವಾಗಿ ನಿತ್ಯ ನೂರಾರು ಜನರು ಓಡಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಸದ ಮಧ್ಯೆ, ವಾಸನೆಯ ಮಧ್ಯೆ ಓಡಾಡಬೇಕಾದಂಥ ಸ್ಥಿತಿ ಕೂಡ ಇದೆ. ಒಂದು ಕಡೆ GBA ಅಧಿಕಾರಿಗಳು ಆ ಕಸವನ್ನು ಸುರಿದವರ ಮನೆ ಮುಂದೆ ಹೋಗಿ ಕಸವನ್ನು ಸುರಿತಾರೆ. ಮತ್ತೊಂದು ಕಡೆಯಲ್ಲಿ ಆ ರಸ್ತೆ ಬದಿಗಳಲ್ಲಿ ಇರುವಂಥ ಕಸವನ್ನು ಇನ್ನೂ ಕೂಡ ತೆರವು ಮಾಡದೆ ಹಾಗೆ ಉಳಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರಿಂದ ವ್ಯಕ್ತ ಆಗ್ತಾ ಇದೆ. ಸದ್ಯ ಅಭಿಯಾನ ಮಾಡ್ತಿರೋದೇನೋ ಸರಿ, ಆದರೆ ಕಸವನ್ನು ಹಾಕೋರಿಗೆ ಕಂಟ್ರೋಲ್ ಮಾಡ್ತಾ ಇರೋದು ಸರಿ. ಆದರೆ ರಸ್ತೆ ಬದಿಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಬಿದ್ದಿರುವಂಥ ಕಸಗಳನ್ನು ಸಂಗ್ರಹ ಮಾಡಿ ತೆರವು ಮಾಡಬೇಕು ಅನ್ನೋ ಆಗ್ರಹ ಕೂಡ ಜನರು ಮಾಡ್ತಾ ಇದ್ದಾರೆ. ಸದ್ಯ GBA ಇತ್ತ ಕೂಡ ಗಮನ ಹರಿಸುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.